ಹಾಯ್ ಫ್ರೆಂಡ್ಸ್, ಧರ್ಮ ಸ್ಥಾಪನೆಗಾಗಿ ಭೂಮಿಗೆ ಬಂದ ಶ್ರೀಕೃಷ್ಣ ದೇಹ ತ್ಯಾಗ ಮಾಡಿದ್ದು ಯಾಕೆ? ಓರ್ವ ಸಾಮಾನ್ಯ ಬೇಡನ ಬಾಣಕ್ಕೆ ಜೀವ ಬಿಟ್ಟಿದ್ದು ಹೇಗೆ? ತ್ರೇತಾಯುಗಕ್ಕೂ ದ್ವಾಪರ ಯುಗಕ್ಕೂ ಏನು ಸಂಬಂಧ? ತ್ರೇತಾಯುಗದಲ್ಲಿ ರಾಮ ಮಾಡಿದ ತಪ್ಪಿಗೆ ದ್ವಾಪರ ಯುಗದಲ್ಲಿ ಜೀವ ಬಿಟ್ಟರ ಕೃಷ್ಣ? ಈ ರೋಚಕ ರಹಸ್ಯವನ್ನು ನಾವು ನಿಮ್ಗೆ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಮಹಾಭಾರತ ಯುದ್ಧದಲ್ಲಿ ಧೃತರಾಷ್ಟ್ರ ಮತ್ತು ಗಾಂಧಾರಿಯ ಮಕ್ಕಳೆಲ್ಲ ಸತ್ತು ಹೋಗ್ತಾರೆ. ಒಬ್ಬೊಬ್ರನ್ನೇ ಹಿಡಿದು ಪಾಂಡವರು ಪುಡಿ ಮಾಡಾಕ್ತಾರೆ. ಯುದ್ಧದಲ್ಲಿ ಕೃಷ್ಣನ ಸಹಾಯದಿಂದ ಗೆದ್ದ ಪಾಂಡವರು ಹಸ್ತಿನಾಪುರಕ್ಕೆ ಬರ್ತಾರೆ. ನಂತರ ಶ್ರೀಕೃಷ್ಣ ಪಂಚ ಪಾಂಡವರಲ್ಲಿ ದೊಡ್ಡವರಾದ ಯುಧಿಷ್ಠರನಿಗೆ ಪಟ್ಟಾಭಿಷೇಕ ಮಾಡಿಸ್ತಾರೆ. ಆಗ ಅಲ್ಲಿಗೆ ಬರೋ ಗಾಂಧಾರಿ ಶ್ರೀಕೃಷ್ಣನಿಗೆ ಶಾಪ ಕೊಡ್ತಾರೆ. ಇಡೀ ಮಹಾಭಾರತದ ಅನಾಹುತಕ್ಕೆ ನೀನೇ ಕಾರಣ, ನನ್ನ ಮಕ್ಕಳ ಸಾವಿಗೆ ನೀನೇ ಕಾರಣ. ಪಾಂಡವರು ತಮ್ಮ ಸಹೋದರರನ್ನೇ ಹೊಡೆದು ಸಾಯಿಸುವಂತೆ ಮಾಡಿದ್ದೀಯಾ. ನೀನು ಹೇಗೆ ನನ್ನ ಮಕ್ಕಳ ಸಾವಿಗೆ ಕಾರಣವಾದೆಯೋ ಅದೇ ರೀತಿ ನಿನ್ನ ವಂಶವು ನಾಶವಾಗಲಿ ಅಂತ ಶಾಪ ಕೊಟ್ಟು ಬಿಟ್ರು. ನೊಂದ ತಾಯಿಯ ಶಾಪವನ್ನು ಪ್ರೀತಿಯಿಂದಲೇ ಸ್ವೀಕರಿಸಿದ ಶ್ರೀಕೃಷ್ಣ. ನಿಮ್ಮ ಮಾತಿನಂತೆಯೇ ಆಗಲಿ ಎಂದ ಕೃಷ್ಣ ದ್ವಾರಕಕ್ಕೆ ವಾಪಸ್ ಹೋಗ್ತಾರೆ. ನಂತರ ಯದುವಂಶ ತುಂಬಾ ಪವರ್ಫುಲ್ ಆಗಿ ಬೆಳೆಯುತ್ತೆ. ದ್ವಾರಕ ತುಂಬಾನೇ ಚಂದದ ಸಾಮ್ರಾಜ್ಯವಾಗಿರುತ್ತೆ. ಆಗ ನಿಧಾನವಾಗಿ ಗಾಂಧಾರಿಯ ಶಾಪ ಕೆಲಸ ಮಾಡೋಕೆ ಶುರು ಮಾಡುತ್ತೆ. ಆಗ ಮಹಾಭಾರತ ಯುದ್ಧ ನಡೆದು 35 ವರ್ಷ ಕಳೆದು ಹೋಗಿತ್ತು. ಆಗ ಯದುವಂಶದಲ್ಲಿ ಕಲಹ ಶುರುವಾಗುತ್ತೆ. ಯಾವ ರೇಂಜ್ಗೆ ಅಂದ್ರೆ ಅವರವರೇ ಹೊಡೆದುಕೊಂಡು ಸತ್ತು ಹೋಗ್ತಾರೆ. ಇಡೀ ವಂಶವೇ ನಿರ್ನಾಮದ ಹಂತಕ್ಕೆ ಬಂದು ನಿಲ್ಲುತ್ತೆ. ಆದ್ರೆ ಇದೆಲ್ಲವೂ ಗಾಂಧಾರಿ ಶಾಪದ ಮಹಿಮೆ ಅಂತ ಕೃಷ್ಣನಿಗೆ ಮೊದಲೇ ಗೊತ್ತಿತ್ತು. ಅಷ್ಟೇ ಅಲ್ಲ, ತನ್ನ ಅಂತ್ಯ ಹೇಗಾಗುತ್ತೆ ಅನ್ನೋದು ಕೂಡ ಕೃಷ್ಣನಿಗೆ ತಿಳಿದಿತ್ತು. ಹೀಗಾಗಿ ನೇರವಾಗಿ ಕೃಷ್ಣ ಕಾಡಿಗೆ ಹೋಗ್ತಾರೆ. ಆಗಾಗಲೇ ಸಹೋದರ ಬಲರಾಮ ದೇಹ ತ್ಯಾಗ ಮಾಡಿ ಆದಿಶೇಷನ ರೂಪ ಧರಿಸಿ ಹೊರಟು ಹೋಗ್ತಾರೆ. ಇಲ್ಲಿ ಬಲರಾಮ ಆದಿಶೇಷ ಯಾರು ಅಂತ ಕನ್ಫ್ಯೂಸ್ ಆಗಬೇಡಿ. ವಿಷ್ಣು ರಾಮನ ಜನ್ಮ ಎತ್ತುವಾಗ ವಿಷ್ಣುವಿನ ಹಾಸಿಗೆಯಾಗಿದ್ದ ಆದಿಶೇಷ ಲಕ್ಷ್ಮಣನ ಜನ್ಮ ಎತ್ತುತ್ತಾರೆ. ಆದ್ರೆ ವಿಷ್ಣು ಕೃಷ್ಣನ ಜನ್ಮ ಎತ್ತುವಾಗ ಒಂದು ಷರತ್ತು ವಿಧಿಸ್ತಾನೆ ಆದಿಶೇಷ. ತ್ರೇತಾಯುಗದಲ್ಲಿ ನಿಮ್ಮ ತಮ್ಮ ಆಗಿದ್ರಿಂದ ನಿಮಗೆ ಏನೂ ಬುದ್ಧಿವಾದ ಹೇಳಲು ಆಗ್ಲಿಲ್ಲ. ನೀವು ಕಷ್ಟಪಟ್ಟರೂ ನೋಡಿಕೊಂಡು ಸುಮ್ಮನೆ ಇರಬೇಕಾಯ್ತು. ಹೀಗಾಗಿ ಈ ಬಾರಿ ನಿಮ್ಮ ಅಣ್ಣನಾಗಿ ಜನ್ಮ ಎತ್ತುತ್ತೇನೆ ಅಂತ ಹೇಳ್ತಾರೆ. ಹೀಗಾಗಿಯೇ ಬಲರಾಮನಾಗಿ ಜನ್ಮ ಪಡೆದ ಆದಿಶೇಷ ದ್ವಾಪರ ಯುಗದ ಉದ್ದಕ್ಕೂ ಕೃಷ್ಣನಿಗೆ ಅಣ್ಣನ ಸ್ಥಾನದಲ್ಲಿ ನಿಂತು ಮಾರ್ಗದರ್ಶನ ನೀಡ್ತಾರೆ. ಫ್ರೆಂಡ್ಸ್, ಈಗ ವಿಷಯಕ್ಕೆ ಬರೋಣ. ಅಣ್ಣ ಬಲರಾಮ ದೇಹತ್ಯಾಗ ಮಾಡಿದ ಬಳಿಕ ಕಾಡಿಗೆ ಬಂದ ಶ್ರೀಕೃಷ್ಣ ಅರಳಿ ಮರವೊಂದರ ಕೆಳಗೆ ಧ್ಯಾನದ ಭಂಗಿಯಲ್ಲಿ ಮಲಗಿರ್ತಾರೆ. ಕೃಷ್ಣನ ಕಾಲಿನಲ್ಲಿ ಹುಟ್ಟಿನಿಂದಲೂ ಒಂದು ಗುರುತು ಇರುತ್ತೆ. ಅದು ಕತ್ತಲಾದ ಬಳಿಕ ಹೊಳೆಯುತ್ತಿರುತ್ತೆ. ಅದೇ ತನ್ನ ಸಾವಿಗೆ ಕಾರಣವಾಗುತ್ತೆ ಅನ್ನೋದು ಕೃಷ್ಣನಿಗೆ ಗೊತ್ತಿರುತ್ತೆ. ಆಗ ಅಲ್ಲಿಗೆ ಬಂದ ಜರ ಎಂಬ ಬೇಡನಿಗೆ ಕೃಷ್ಣನ ಕಾಲಿನ ಹೊಳೆಯೋ ಗುರುತು ಕಾಣುತ್ತೆ. ಅದು ಜಿಂಕೆ ಇರಬೇಕು ಅಂತ ಭಾವಿಸ್ತಾನೆ ಜರ. ಹೀಗಾಗಿ ಬಿಲ್ಲೆಳೆದು ಬಾಣ ಬಿಡ್ತಾನೆ. ಅದು ನೇರವಾಗಿ ಹೋಗಿ ಕೃಷ್ಣನ ಕಾಲಿನಲ್ಲಿ ಹೊಳೆಯುತ್ತಿದ್ದ ಗುರುತಿಗೆ ಬೀಳುತ್ತೆ. ಕೃಷ್ಣನ ಕಾಲಿಗೆ ಗಾಯವಾಗುತ್ತೆ. ತಾನು ಬಾಣ ಬಿಟ್ಟಿದ್ದು ಜಿಂಕೆಗಲ್ಲ, ಅದು ಯಾರೋ ಮನುಷ್ಯ ಅಂತ ಗೊತ್ತಾದಾಗ ಬೇಡ ಜರ ಕೃಷ್ಣನ ಬಳಿ ಓಡಿ ಬರ್ತಾನೆ. ಗೊತ್ತಿಲ್ಲದೆ ಹೀಗಾಯ್ತು, ದಯವಿಟ್ಟು ಕ್ಷಮಿಸಿಬಿಡಿ ಅಂತ ಅಂಗಲಾಚ್ತಾನೆ. ಆಗ ಕೃಷ್ಣ ತ್ರೇತಾಯುಗದಲ್ಲಿ ನಡೆದ ಘಟನೆಯೊಂದನ್ನು ಹೇಳ್ತಾರೆ. ಹೇ ಜರ, ಹಿಂದಿನ ಜನ್ಮದಲ್ಲಿ ನೀನು ವಾಲಿಯಾಗಿದ್ದೆ, ನಾನು ರಾಮನಾಗಿದ್ದೆ. ಸುಗ್ರೀವನಿಗೆ ಸಹಾಯ ಮಾಡುವ ದೃಷ್ಟಿಯಿಂದ ನಿನ್ನನ್ನು ನಾನು ಮೋಸದಿಂದ ಕೊಂದಿದ್ದೆ. ಹೀಗಾಗಿ ನಿನ್ನ ಹೆಂಡತಿ ನನಗೆ ಶಾಪ ಕೊಟ್ಟಿದ್ದರು. ಈ ಜನ್ಮದಲ್ಲಿ ನನ್ನ ಪತಿಯನ್ನು ಹೇಗೆ ಕೊಂದೆಯೋ ಅದೇ ರೀತಿ ಮುಂದಿನ ಜನ್ಮದಲ್ಲಿ ನನ್ನ ಪತಿಯು ನಿನ್ನನ್ನು ಕೊಲ್ತಾನೆ ಅಂತ ಶಪಿಸಿದ್ದರು. ಹೀಗಾಗಿಯೇ ನೀನು ಈ ಜನ್ಮದಲ್ಲಿ ಬೇಡನಾಗಿ ಹುಟ್ಟಿದ್ದೀಯಾ. ನಿನ್ನ ಬಾಣದಿಂದ ನನ್ನ ಜೀವ ಹೋಗಿದೆ. ಅದಕ್ಕೆ ನೀನು ಹೆದರಬೇಡ, ನಿನಗೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ಕಳುಹಿಸ್ತಾರೆ. ಬೇಡ ಜರ ಅಲ್ಲಿಂದ ಹೋದ ಬಳಿಕ ಶ್ರೀಕೃಷ್ಣ ತನ್ನ ಸಾರಥಿಯನ್ನ ಕರೀತಾರೆ.
ನೀನು ದ್ವಾರಕಾಗೆ ಹೋಗಿ ಇಡೀ ಯದುವಂಶ ನಷ್ಟವಾಗಿದೆ, ಬಲರಾಮ ಕೃಷ್ಣರು ದೇಹತ್ಯಾಗ ಮಾಡಿದ್ದಾರೆ ಎಂದು ತಿಳಿಸು. ಹಾಗೆ ಎಲ್ಲರೂ ಈ ನಗರವನ್ನ ಖಾಲಿ ಮಾಡಿ, ಯಾಕಂದ್ರೆ ದ್ವಾರಕ ಇನ್ನು ಸದ್ಯದಲ್ಲೇ ಮುಳುಗಡೆಯಾಗಲಿದೆ ಅಂತ ತಿಳಿಸ್ತಾರೆ. ನಂತರ ಅಲ್ಲಿಗೆ ಬರೋ ದೇವಾದಿ ದೇವತೆಗಳು ಕೃಷ್ಣನನ್ನ ಭಜಿಸ್ತಾರೆ. ಈ ಆರಾಧನೆ ಬಳಿಕ ಕೃಷ್ಣ ಕಣ್ಣು ಮುಚ್ಚಿ ಮಾಯವಾಗ್ತಾರೆ. ಈ ಮೂಲಕ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನ ಅಂತ್ಯವಾಗುತ್ತೆ. ಕೃಷ್ಣ ಹೇಳಿದಂತೆ ಇಡೀ ದ್ವಾರಕ ಸಮುದ್ರದಲ್ಲಿ ಮುಳುಗಡೆಯಾಯಿತು. ಈಗಲೂ ದ್ವಾರಕಾ ನಗರದ ಅವಶೇಷಗಳು ಗುಜರಾತ್ನ ಸಮುದ್ರದ ಆಳದಲ್ಲಿದೆ. ಫ್ರೆಂಡ್ಸ್, ಹೀಗೆ ಧರ್ಮ ಸ್ಥಾಪನೆಗಾಗಿ ಭೂಮಿಗೆ ಬಂದ ಶ್ರೀಕೃಷ್ಣ ತ್ರೇತಾಯುಗದ ಶಾಪದಿಂದ ಅವತಾರ ಮುಗಿಸ್ತಾರೆ. ಇದರ ಜೊತೆಗೆ ಸುಂದರ ಸ್ವರ್ಗದಂತಿದ್ದ ದ್ವಾರಕೆ ಕೂಡ ಸಮುದ್ರದಲ್ಲಿ ಮುಳುಗಡೆಯಾಗುತ್ತೆ. ಈ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.